ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ 3 ಮತ್ತು ಜೂನ್ 4ರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಬನ್ನಿ, ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ತಂಬಾಕು ನಿಯಂತ್ರಣಕ್ಕಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಪಿ.ವಿ. ಸಿಂಧು. ಪಿ.ವಿ. ಸಿಂಧು ಅವರನ್ನು ತಂಬಾಕು ನಿಯಂತ್ರಣಕ್ಕಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದೆ. ಪಿ.ವಿ. ಸಿಂಧು ಇವರು ಭಾರತದ ಬ್ಯಾಡ್ಮಿಂಟನ್ ತಾರೆಯಾಗಿದ್ದಾರೆ, ಬ್ಯಾಡ್ಮಿಂಟನ್ ಆಟಗಾರರು. ಅದೇ ರೀತಿಯಾಗಿ ಪ್ರತಿ ವರ್ಷ ತಂಬಾಕು ರಹಿತ ದಿನವನ್ನಾಗಿ ಮೇ 31ರಂದು ಆಚರಿಸಲಾಗುತ್ತದೆ. ಹಾಗಾದರೆ 2024ರ ಮೇ 31ರ ತಂಬಾಕು ರಹಿತ ದಿನದ ಧ್ಯೇಯವಾಕ್ಯ ಏನಾಗಿತ್ತಪ್ಪ ಅಂದರೆ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ ನಿವೃತ್ತಿ ಗ್ರ್ಯಾಚ್ಯುಟಿ ಮತ್ತು ಡೆತ್ ಗ್ರ್ಯಾಚ್ಯುಟಿಯ ಹೊಸ ಗರಿಷ್ಠ ಮಿತಿ ಎಷ್ಟು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ 25 ಲಕ್ಷ ರೂಪಾಯಿ. ಭಾರತ ಸರ್ಕಾರವು ನಿವೃತ್ತಿ ಗ್ರ್ಯಾಚ್ಯುಟಿ ಮತ್ತು ಮರಣ ಗ್ರ್ಯಾಚ್ಯುಟಿ ಗರಿಷ್ಠ ಮಿತಿಯನ್ನು 20 ಲಕ್ಷದಿಂದ 25 ಲಕ್ಷಕ್ಕೆ ಇತ್ತೀಚೆಗೆ ಏರಿಸಿದೆ. ಇದು ಜನವರಿ 1, 2024ರಿಂದ ಜಾರಿಗೆ ಬರಲಿದೆ. ಸಿಬ್ಬಂದಿ ಮತ್ತು ಸಾರ್ವಜನಿಕ ಕುಂದುಕೊರತೆಗಳು ಹಾಗೂ ಪಿಂಚಣಿ ಸಚಿವಾಲಯವು ಇದನ್ನು ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಅಧಿಕೃತ ಜ್ಞಾಪಕ ಪತ್ರವನ್ನು ಹೊರಡಿಸುವ ಸಚಿವಾಲಯ ಯಾವುದಪ್ಪ ಅಂದರೆ ಪಿಂಚಣಿ ಸಚಿವಾಲಯ, ಸಿಬ್ಬಂದಿ ಸಾರ್ವಜನಿಕ ಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯ. ಇನ್ನು ನಿವೃತ್ತಿ ಗ್ರ್ಯಾಚ್ಯುಟಿಯಂತಹ ಇತರ ಭತ್ಯೆಗಳಲ್ಲಿ ಗಮನಾರ್ಹ ಬದಲಾವಣೆಗೆ ಕಾರಣವಾದ ಇತ್ತೀಚೆಗೆ ಕೇಂದ್ರ ಸರ್ಕಾರವು ನೌಕರರ ತುಟ್ಟಿ ಭತ್ಯೆಯನ್ನು 4ರಿಂದ 50%ಗೆ ಹೆಚ್ಚಿಸಿತು. ಹೀಗಾಗಿ ಭಾರತ ಸರ್ಕಾರವು ನಿವೃತ್ತಿ ಗ್ರ್ಯಾಚ್ಯುಟಿ ಮತ್ತು ಮರಣ ಗ್ರ್ಯಾಚ್ಯುಟಿ ಗರಿಷ್ಠ ಮಿತಿಯನ್ನು 20 ಲಕ್ಷದಿಂದ 25 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದೆ. ಇನ್ನು ಇತ್ತೀಚೆಗೆ ಲೋಕಪಾಲ್ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಪ್ರದೀಪ್ ಕುಮಾರ್ ತ್ರಿಪಾಠಿ. ಪ್ರದೀಪ್ ಕುಮಾರ್ ತ್ರಿಪಾಠಿ ಇವರನ್ನು ಇತ್ತೀಚೆಗೆ ಲೋಕಪಾಲ್ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ. ಇನ್ನು ಲೋಕಪಾಲ್ ಯಾರಿದ್ದಾರೆ ಅಂದರೆ ಪ್ರೆಸೆಂಟ್ ನ್ಯಾಯಮೂರ್ತಿಯಾದಂಥ ಎಂ ಖಾನ್ವಿಲ್ಕರ್ ಅವರಿದ್ದಾರೆ, ಎಂ ಖಾನ್ವಿಲ್ಕರ್. ಇನ್ನು ಲೋಕಪಾಲ್ ಈ ಒಂದು ಕಮಿಟಿ, ಲೋಕಪಾಲ್ ಒಬ್ಬ ಅಧ್ಯಕ್ಷರಿರ್ತಾರೆ, ಅದರ ಜೊತೆಗೆ ಸದಸ್ಯರನ್ನು ಸಹ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಲೋಕಪಾಲ್ನ ಅಧ್ಯಕ್ಷರು ಹಾಗೂ ಸದಸ್ಯರು ನೇಮಿಸುವವರು ಯಾರಪ್ಪ ಅಂದರೆ ನಮ್ಮ ಭಾರತದ ರಾಷ್ಟ್ರಪತಿಗಳು. ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳೋದಾದರೆ ಈ ಲೋಕಪಾಲ್ ಕಮಿಟಿಯು ಒಬ್ಬ ಅಧ್ಯಕ್ಷರನ್ನು ಹಾಗೂ 8 ಸದಸ್ಯರನ್ನು ಒಳಗೊಂಡಿರುತ್ತದೆ. ಈ 8 ಸದಸ್ಯರಲ್ಲಿ 4 ಜನರು ನ್ಯಾಯಾಂಗ ಇಲಾಖೆಗೆ ಸಂಬಂಧಿಸಿರುತ್ತಾರೆ, ಇನ್ನು 4 ಜನರು ನ್ಯಾಯಾಂಗೇತರ ಸದಸ್ಯರಿರುತ್ತಾರೆ. ಇನ್ನು ಲೋಕಪಾಲ್ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟಪ್ಪ ಅಂದರೆ ಇವರು 5 ವರ್ಷಗಳು ಅಥವಾ 70 ವರ್ಷಗಳವರೆಗೆ ಇವರು ಅಧಿಕಾರದಲ್ಲಿ ಇರುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಅದಕ್ಕಿಂತ ಮುಂಚೆ ಸ್ವಲ್ಪ ಇತ್ತೀಚೆಗೆ ನೇಮಕಾತಿಯಾದಂತಹ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಭಾರತದ 50ನೇ ಮುಖ್ಯ ನ್ಯಾಯಮೂರ್ತಿ ಯಾರಪ್ಪ ಅಂದರೆ CJI DY ಚಂದ್ರಚೂಡ್ ಅವರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರಪ್ಪ ಅಂದರೆ ರಾಜೀವ್ ಕುಮಾರ್, ಇವರು 25ನೇ ಚುನಾವಣಾ ಆಯುಕ್ತರಾಗಿದ್ದಾರೆ. ಇನ್ನು ಭಾರತದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿದ್ದಾರೆ. ಭಾರತದ ಅಟಾರ್ನಿ ಜನರಲ್ R ವೆಂಕಟರಮಣ ಅವರಿದ್ದಾರೆ. ಇನ್ನು CAG ಕಂಟ್ರೋಲರ್ ಆ್ಯಂಡ್ ಏಟರ್ ಜನರಲ್ ಆಫ್ ಇಂಡಿಯಾ ಪ್ರಸ್ತುತ ಗಿರೀಶ್ ಸಿ ಮುರ್ಮು ಅವರು ಇದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಫೋರ್ಬ್ಸ್ನ ರಿಯಲ್ ಟೈಮ್ ಬಿಲಿಯನರ್ಗಳ ಪಟ್ಟಿಯ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಎಲನ್ ಮಸ್ಕ್. ಫೋರ್ಬ್ಸ್ನ ರಿಯಲ್ ಟೈಮ್ ಬಿಲಿಯನರ್ಗಳ ಪಟ್ಟಿಯ ಪ್ರಕಾರ ಸ್ಪೇಸ್ ಎಕ್ಸ್ ಮತ್ತು ಟೆಸ್ಲಾ ಮಾಲೀಕ ಎಲಾನ್ ಮಸ್ಕ್ ಮತ್ತೊಮ್ಮೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಎಲಾನ್ ಮಸ್ಕ್ ಇವರ ನಿವ್ವಳ ಮೌಲ್ಯ $209.7 ಬಿಲಿಯನ್ ಇದೆ. $209.7 ಬಿಲಿಯನ್ ಇವರ ನಿವ್ವಳ ಮೌಲ್ಯ ಎಲಾನ್ ಮಸ್ಕ್ ಅವರ ಕಂಪನಿದು. ಇನ್ನು ಈ ಪಟ್ಟಿಯಲ್ಲಿ ಭಾರತದ ಯಾವುದೇ ಬಿಲಿಯನರ್ ಅನ್ನು ಅಗ್ರ 10ರಲ್ಲಿ ಅಂದರೆ ವಿಶ್ವದ 10 ಶ್ರೀಮಂತಗಳ ಪಟ್ಟಿಯಲ್ಲಿ ನಮ್ಮ ಭಾರತದ ಯಾವುದೇ ವ್ಯಕ್ತಿಗಳು ಸೇರ್ಪಡೆಯಾಗಿಲ್ಲ. ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷರಾದಂಥ ಮುಖೇಶ್ ಅಂಬಾನಿ ಇವರು $113.5 ಬಿಲಿಯನ್ ನಿವ್ವಳ ಮೌಲ್ಯದೊಂದಿಗೆ 11ನೇ ಸ್ಥಾನದಲ್ಲಿದ್ದಾರೆ. ಯಾರಪ್ಪ ಅಂದರೆ ರಿಲಯನ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷ ಮುಖೇಶ್ ಅಂಬಾನಿ. ಇನ್ನು ಗೌತಮ್ ಅದಾನಿ ಅವರು ಈ ಪಟ್ಟಿಯಲ್ಲಿ 18ನೇ ಸ್ಥಾನದಲ್ಲಿದ್ದಾರೆ. ಇವರ ನಿವ್ವಳ ಮೌಲ್ಯ ಎಷ್ಟಪ್ಪ ಅಂದರೆ $86.3 ಬಿಲಿಯನ್ ಆಗಿದೆ. $86.3 ಬಿಲಿಯನ್. ಅದೇ ರೀತಿಯಾಗಿ ಫೋರ್ಬ್ಸ್ ಅನ್ನೋದು ಇದು ಅಮೆರಿಕದ ಒಂದು ಮಾಧ್ಯಮವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದ ಮೊದಲ ಭಾರತೀಯ ಪುರುಷ ಬಾಕ್ಸರ್ ಯಾರು ಆಗ್ಬೇಕಾದ್ರೆ ಮೊದಲ ಭಾರತೀಯ ಪುರುಷ ಬಾಕ್ಸರ್ ಇದಕ್ಕೆ ಸರಿಯಾದಂಥ ಉತ್ತರ ನಿಶಾಂತ್ ದೇವ್. ಇವರು ಪ್ರಸ್ತುತ ಸಮ್ಮರ್ ಗೇಮ್ಸ್ಗೆ ಅಂದರೆ ಪ್ಯಾರಿಸ್ನಲ್ಲಿರುವಂತಹ ಗೇಮ್ಸ್ಗೆ ಅರ್ಹತೆ ಪಡೆದ ಏಕೈಕ ಭಾರತೀಯ ಪುರುಷ ಬಾಕ್ಸರ್ ಆಗಿದ್ದಾರೆ. ಇನ್ನು ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕವನ್ನು ಪಡೆದಂಥ ವಿಜೇತ ನಿಶಾಂತ್ ದೇವ್
ಇವರು 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದ ಮೊದಲ ಭಾರತೀಯ ಪುರುಷ ಬಾಕ್ಸರ್ ಆಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಹದಿಹರೆಯದ ಆಟಗಾರ ಆರ್ ಪ್ರಜ್ಞಾನಂದ್ ಅವರು ಮೇ 2024ರಲ್ಲಿ ಯಾವ ಆಟದ ವಿಶ್ವದ ನಂಬರ್ 1 ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ಸೋಲಿಸಿದರು ಎಂಬ ಪ್ರಶ್ನೆ ಇದೆ. ಯಾವ ಆಟಪ್ಪ ಅಂದರೆ ಯಾವ ಆಟದಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ನಮ್ಮ ಭಾರತದ ಆಟಗಾರರಂತ ಆರ್ ಪ್ರಜ್ಞಾನಂದ್ ಅವರು ಸೋಲಿಸಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಚೆಸ್. ಈ ಇಬ್ಬರು ಆಟಗಾರರು ಚೆಸ್ ಆಟಕ್ಕೆ ಸಂಬಂಧಿಸಿದ್ದಾರೆ. ಭಾರತದ ಚೆಸ್ ಆಟಗಾರ ಆರ್ ಪ್ರಜ್ಞಾನಂದ್ ಅವರು ಮೇ 29, 2024ರಂದು ನಡೆಯುತ್ತಿರುವ ನಾರ್ವೆ ಚೆಸ್ ಪಂದ್ಯಾವಳಿಯಲ್ಲಿ ಮೊದಲ ಬಾರಿಗೆ ಶಾಸ್ತ್ರೀಯ ಸ್ವರೂಪದಲ್ಲಿ ವಿಶ್ವದ ನಂಬರ್ 1 ಆಟಗಾರ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ಸೋಲಿಸಿದರು. ಚೆಸ್ನಲ್ಲಿ ವಿಶ್ವದ ನಂಬರ್ 1 ಆಟಗಾರ ಪ್ರಸ್ತುತ ಯಾರಿದಾರಪ್ಪ ಅಂದರೆ ಮ್ಯಾಗ್ನಸ್ ಕಾರ್ಲ್ಸನ್ ಅವರಿದ್ದಾರೆ. ಇನ್ನು ಮ್ಯಾಗ್ನಸ್ ಕಾರ್ಲ್ಸನ್ ಇವರು ಯಾವ ದೇಶದವರಿಗಪ್ಪ ಅಂದರೆ ಇವರು ನಾರ್ವೆ ದೇಶದವರು. ನಾರ್ವೆ ದೇಶದ ಮ್ಯಾಗ್ನಸ್ ಕಾರ್ಲ್ಸನ್ ಅವರು ವಿಶ್ವದ ನಂಬರ್ 1 ಮತ್ತು ಇವರು 3ನೇ ಸುತ್ತಿನ ಸಮಯದಲ್ಲಿ 6 ಆಟಗಾರರ ಪಂದ್ಯಾವಳಿಯ ಮುಕ್ತ ವಿಭಾಗದಲ್ಲಿ ಆರ್ ಪ್ರಜ್ಞಾನಂದ್ ಅವರು ಮ್ಯಾಗ್ನಸ್ ಕಾರ್ಲ್ಸನ್ ವಿರುದ್ಧ ವಿಜಯಶಾಲಿಯಾದರು. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಮೊದಲ ಕ್ವಾಂಟಮ್ ಡೈಮಂಡ್ ಮೈಕ್ರೋಚಿಪ್ ಇಮೇಜರ್ ಅನ್ನು ಅಭಿವೃದ್ಧಿಪಡಿಸಲು ಟಾಟಾ ಕನ್ಸಲ್ಟೆನ್ಸಿ TCS ಯಾವ IIT-ಯೊಂದಿಗೆ ಒಪ್ಪಂದಕ್ಕೆ ಅಥವಾ ಸಹಯೋಗವನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ IIT ಬಾಂಬೆಯೊಂದಿಗೆ ಸಹಯೋಗಕ್ಕೆ ಸಹಿಯನ್ನು ಹಾಕಿದೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ TCS ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ ಭಾರತದ ಮೊದಲ ಕ್ವಾಂಟಮ್ ಡೈಮಂಡ್ ಮೈಕ್ರೋಚಿಪ್ ಇಮೇಜರ್ ಅಭಿವೃದ್ಧಿಗೆ ಸಹಯೋಗವನ್ನು ಹೊಂದಿವೆ. ಈ ಸುಧಾರಿತ ಸಂವೇದನಾ ಸಾಧನವು ಸೆಮಿಕಂಡಕ್ಟರ್ ಚಿಪ್ಗಳ ತಯಾರಿಕೆಯಲ್ಲಿ ಹೊಸ ಮಟ್ಟದ ನಿಖರತೆಯನ್ನು ಅನ್ಲಾಕ್ ಮಾಡಲು ಮತ್ತು ಚಿಪ್ ವೈಫಲ್ಯಗಳನ್ನು ಕಡಿಮೆ ಮಾಡಲು ಎಲೆಕ್ಟ್ರಾನಿಕ್ ಸಾಧನಗಳ ಶಕ್ತಿಯ ಸಾಮರ್ಥ್ಯವನ್ನು ಸುಧಾರಿಸಲು ಗುರಿಯನ್ನು ಹೊಂದಿದೆ. ಈ ಯೋಜನೆಯು ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ನೊಂದಿಗೆ ಹೊಂದಿಕೆಯಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಎನಿಮಲ್ ಹೆಲ್ತ್ WOAH ಪರೀಕ್ಷೆಯಲ್ಲಿ ಇದರ ಲಾಂಗ್ ಫಾರ್ಮ್ ಸಹ ಕೇಳಬಹುದು. ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಎನಿಮಲ್ ಹೆಲ್ತ್ನ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಡಾಕ್ಟರ್ ಇಮಾನ್ಯುಯೆಲ್ ಸೌಬೇರಾನ್. ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, 91ನೇ ಸಾಮಾನ್ಯ ಅಧಿವೇಶನದಲ್ಲಿ ಪ್ರಾಣಿಗಳ ಆರೋಗ್ಯಕ್ಕಾಗಿ ವಿಶ್ವಸಂಸ್ಥೆಯು ತನ್ನ ಹೊಸ ಡೈರೆಕ್ಟರ್ ಜನರಲ್ ಆಗಿ ಡಾಕ್ಟರ್ ಇಮಾನ್ಯುಯೆಲ್ ಸೌಬೇರಾನ್ ಅವರನ್ನು 5 ವರ್ಷಗಳ ಆದೇಶಕ್ಕಾಗಿ ಅಂದರೆ 2024ರಿಂದ 2029ರವರೆಗೆ ಇವರನ್ನು ಆಯ್ಕೆ ಮಾಡಲಾಗಿದೆ. ಇವರು WOAHನ 8ನೇ ನಿರ್ದೇಶಕರಾಗಿದ್ದಾರೆ. WOAH ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಎನಿಮಲ್ ಹೆಲ್ತ್ ಇದರ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದರ ಕೇಂದ್ರ ಕಚೇರಿ ಇರುವುದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ. ಇದು ಸ್ಥಾಪನೆಯಾಗಿದ್ದು 1924. ಅದೇ ರೀತಿಯಾಗಿ ಇದರ ಸ್ಥಾಪಕರು ಇಮಾನ್ಯುಯೆಲ್ ಲೆಕ್ಸ್ಚೆಂಚ್. ಅದೇ ರೀತಿಯಾಗಿ ಈ ಒಂದು ಸಂಘಟನೆ WOAH ಲಾಂಗ್ ಫಾರ್ಮ್ ಅಂದರೆ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಎನಿಮಲ್ ಹೆಲ್ತ್. ಇನ್ನು ಮುಂದಿನ ಪ್ರಶ್ನೆ, ಮೆಕ್ಸಿಕೋದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಕ್ಲೌಡಿಯಾ ಶಿನ್ಬಾಮ್. ಇವರು ಮೆಕ್ಸಿಕೋದ ಮೊದಲ ಮಹಿಳಾ ಅಧ್ಯಕ್ಷರು. ಮೆಕ್ಸಿಕೋದಲ್ಲಿ ಮೊದಲ ಬಾರಿಗೆ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ. ಇನ್ನು ಇವರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಮೆಕ್ಸಿಕೋ ತನ್ನ 200 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳಾ ಅಧ್ಯಕ್ಷರನ್ನು ಆಯ್ಕೆ ಮಾಡಿದೆ. ಇವರು ಅಕ್ಟೋಬರ್ 1, 2024ರಂದು ಮೆಕ್ಸಿಕೋ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇವರು ಮೆಕ್ಸಿಕೋದ ಅಧ್ಯಕ್ಷರಾದ ಮೊದಲ ಯಹೂದಿ. ಇವರು ಯಹೂದಿ ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿ ಮೊದಲ ಬಾರಿಗೆ ಮೆಕ್ಸಿಕೋದ ಅಧ್ಯಕ್ಷರಾಗಿದ್ದಾರೆ. ಇನ್ನು 71 ವರ್ಷಗಳ ಕಾಲ ಮೆಕ್ಸಿಕೋವನ್ನು ಆಳಿದ ಪ್ರಮುಖ ವಿರೋಧ ಪಕ್ಷವಾದ PRI ಬೆಂಬಲದೊಂದಿಗೆ ಇವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದ್ದಾರೆ. ಪ್ರಸ್ತುತ ಮೆಕ್ಸಿಕೋನ ಅಧ್ಯಕ್ಷರು ಯಾರದಪ್ಪ ಅಂದರೆ ಆಂಡ್ರೆಸ್ ಮ್ಯಾನುಯೆಲ್ ಲೋಪೆಸ್ ಒಬ್ರಡಾರ್. ಇವರು ಎಡಪಂಥೀಯ ನಾಯಕರಾಗಿದ್ದಾರೆ ಮತ್ತು ನರೇಂದ್ರ ಮೋದಿ ಅವರ ನಂತರ ವಿಶ್ವದ 2ನೇ ಅತ್ಯಂತ ಜನಪ್ರಿಯ ನಾಯಕರಾಗಿದ್ದಾರೆ ನೋಡ್ರಿ ಇವರು, ಪ್ರೆಸಿಡೆಂಟ್ ಮೆಕ್ಸಿಕೋ ಅಧ್ಯಕ್ಷರಾದಂಥ ಆಂಡ್ರೆಸ್ ಅವರು. ಇನ್ನು ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಹಂಗಾಮಿ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? NHRC, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, NHRC. ಇದಕ್ಕೆ ಸರಿಯಾದಂಥ ಉತ್ತರ ವಿಜಯ ಭಾರತಿ ಸಯಾನಿ ಅವರನ್ನು ಹಂಗಾಮಿ NHRC ಮುಖ್ಯಸ್ಥರಾಗಿ ನೇಮಿಸಲಾಗಿದೆ. ಮಾಜಿ ಅಧ್ಯಕ್ಷ, ಇದರ ನಿರ್ಗಮಿತ ಅಧ್ಯಕ್ಷ ಯಾರಪ್ಪ ಅಂದರೆ ನ್ಯಾಯಮೂರ್ತಿ ಅರುಣ್ ಕುಮಾರ್ ಮಿಶ್ರಾ ಅವರು ನಿವೃತ್ತಿಯ ನಂತರ ತೆರವಾದ ಸ್ಥಾನವನ್ನು ತುಂಬಿದರು. ಈ ಹಿಂದೆ ಅರುಣ್ ಕುಮಾರ್ ಮಿಶ್ರಾ ಅವರು NHRCಗೆ ಅಧ್ಯಕ್ಷರಾಗಿದ್ದರು. ಇನ್ನು ಈ ನೇಮಕಾತಿಯನ್ನು ಅಧಿಕೃತಗೊಳಿಸುವವರು ನಮ್ಮ ಭಾರತದ ರಾಷ್ಟ್ರಾಧ್ಯಕ್ಷರಾದಂತಹ ರಾಷ್ಟ್ರಪತಿಯವರು.
ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು 1993ರಲ್ಲಿ ರಚನೆಯಾಗಿದೆ. ಇದು ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1993 ಪ್ರಕಾರ ರಚನೆಯಾಗಿದೆ. ಇದರ ಧ್ಯೇಯ ವಾಕ್ಯ ಏನಿದಪ್ಪ ಅಂದ್ರೆ ಸರ್ವೇ ಭವತು ಸುಖಿನಃ. ಇನ್ನು ಮುಂದಿನ ಪ್ರಶ್ನೆ, ಆಂಧ್ರ ಪ್ರದೇಶದ ರಾಜಧಾನಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 2014 ಮೂಲಕ ಆಂಧ್ರ ಪ್ರದೇಶದ ರಾಜಧಾನಿಯಾಗಿ ಯಾವ ನಗರವನ್ನು ಪ್ರಸ್ತಾಪಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಮರಾವತಿ. ಜೂನ್ 2, 2014ರಂದು ಹೈದರಾಬಾದನ್ನು 10 ವರ್ಷಗಳ ಕಾಲ ಆಂಧ್ರ ಪ್ರದೇಶ ಮತ್ತು ಹೊಸದಾಗಿ ರಚಿಸಲಾದ ತೆಲಂಗಾಣ ರಾಜ್ಯಕ್ಕೆ ಜಂಟಿಯಾಗಿ ರಾಜಧಾನಿಯನ್ನಾಗಿ ಮಾಡಲಾಯಿತು. 2014 ಜೂನ್ 2ರಂದು ತೆಲಂಗಾಣ ರಾಜ್ಯವು ಭಾರತದ 29ನೇ ರಾಜ್ಯ ರಚನೆಯಾಗುತ್ತೆ. ಆ ಸಮಯದಲ್ಲಿ ಆಂಧ್ರ ಮತ್ತು ತೆಲಂಗಾಣ ಎರಡನ್ನೂ ಕೂಡಿಸಿ ಜಂಟಿಯಾಗಿ ಹೈದರಾಬಾದನ್ನು ರಾಜಧಾನಿಯನ್ನಾಗಿ ಮಾಡಲಾಗುತ್ತೆ. ಅದೇ 10 ವರ್ಷಗಳ ಒಳಗಾಗಿ ಆಂಧ್ರ ಪ್ರದೇಶಕ್ಕೆ ಹೊಸ ರಾಜಧಾನಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳಿ ಅಂತ ಅವರಿಗೆ ಕೋರ್ಟ್ ಸಲಹೆ ನೀಡುತ್ತೆ. ಆದರೆ ಪ್ರಸ್ತುತ ಇನ್ನೂ ಅದು ಜಾರಿಯಾಗಿಲ್ಲ. 2014ರಲ್ಲಿ ಆಂಧ್ರ ಪ್ರದೇಶವನ್ನು ವಿಭಜಿಸಿ ತೆಲಂಗಾಣ 29ನೇ ರಾಜ್ಯವಾಗಿ ರಚಿಸಲಾಯಿತು. ಕೇಂದ್ರ ಗೃಹ ಸಚಿವಾಲಯವು ಆಂಧ್ರ ಪ್ರದೇಶ ರಾಜ್ಯಕ್ಕೆ ಹೊಸ ರಾಜಧಾನಿಯಾಗಿ ಪರ್ಯಾಯಗಳನ್ನು ಅಧ್ಯಯನ ಮಾಡಲು ಒಂದು ಸಮಿತಿಯನ್ನು ನೇಮಿಸುತ್ತದೆ. ಆ ಸಮಿತಿ ನೇತೃತ್ವ ಯಾರು ವಹಿಸಿಕೊಳ್ತಾರಪ್ಪ ಅಂದರೆ ಕೆ.ಸಿ. ಶಿವರಾಮಕೃಷ್ಣನ್ ಅವರು ವಹಿಸಿಕೊಳ್ಳುತ್ತಾರೆ. ಆಂಧ್ರ ಪ್ರದೇಶ ಸರ್ಕಾರವು ಒಂದು ಮಸೂದೆಯನ್ನು ಶಾಸಕಾಂಗ ಸಭೆಯಲ್ಲಿ ಹೊರಡಿಸುತ್ತದೆ. ಏನಪ್ಪಾ ಅಂದರೆ ವಿಶಾಖಪಟ್ಟಣವನ್ನು ಆಂಧ್ರ ಪ್ರದೇಶದ ಕಾರ್ಯನಿರ್ವಾಹಕ ರಾಜಧಾನಿಯಾಗಿ, ಅಮರಾವತಿಯನ್ನು ಶಾಸಕಾಂಗ ರಾಜಧಾನಿಯಾಗಿ, ಅದೇ ರೀತಿಯಾಗಿ ಕರ್ನೂಲನ್ನು ನ್ಯಾಯಾಂಗ ರಾಜಧಾನಿಯನ್ನಾಗಿ ಪ್ರಸ್ತಾಪಿಸುತ್ತದೆ. ಆದರೆ ಈ ಒಂದು ರಾಜ್ಯಕ್ಕೆ 3 ರಾಜಧಾನಿಗಳನ್ನು ಆಗುವುದನ್ನು ಅಲ್ಲಿನ ಆಂಧ್ರ ಪ್ರದೇಶ ಹೈಕೋರ್ಟ್ ತಡೆ ಹಿಡುತ್ತದೆ. ಹೀಗಾಗಿ ಆಂಧ್ರ ಪ್ರದೇಶ ಸರ್ಕಾರವು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಇನ್ನೂ ಆಂಧ್ರ ಪ್ರದೇಶದ ರಾಜಧಾನಿ ಯಾವುದು ಅನ್ನೋದು ಅಂತಿಮವಾಗಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಗೆ ಭಾರತದ ಮೊದಲ ಮಹಿಳಾ ಕಾಯಂ ಪ್ರತಿನಿಧಿಯಾಗಿ ನಿವೃತ್ತಿಯಾದವರು ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರುಚಿರಾ ಕಾಂಬೋಜ್ ಅವರು. ವಿಶ್ವಸಂಸ್ಥೆಗೆ ಭಾರತದ ಮೊದಲ ಮಹಿಳಾ ಕಾಯಂ ಪ್ರತಿನಿಧಿಯಾಗಿರುವ ರುಚಿರಾ ಕಾಂಬೋಜ್ ಇವರು ತಮ್ಮ ಸೇವೆಯ 35 ವರ್ಷಗಳ ನಂತರ ನಿವೃತ್ತಿಯಾದರು. ಇವರು 35 ವರ್ಷಗಳಲ್ಲಿ ಭೂತಾನ್, ದಕ್ಷಿಣ ಆಫ್ರಿಕಾ ಮತ್ತು ಯುನೆಸ್ಕೋಗೆ ಭಾರತೀಯ ರಾಯಭಾರಿಯಾಗಿ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ರುಚಿರಾ ಕಾಂಬೋಜ್ ಅವರು 1987ರ ವಿದೇಶಿ ಸೇವಾ ಬ್ಯಾಚ್ನ ಟಾಪರ್ ಆಗಿದ್ದರು. ಇವರು ಆಗಸ್ಟ್ 2, 2022ರಂದು ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿ ಅಥವಾ ರಾಯಭಾರಿ ಸ್ಥಾನವನ್ನು ವಹಿಸಿಕೊಂಡರು. ಇನ್ನು ಮುಂದಿನ ಪ್ರಶ್ನೆ, ICC ODI ವರ್ಷದ ಆಟಗಾರ 2023ರ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವ ಆಟಗಾರರು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ ಅವರು 2023ರ ವರ್ಷದ ICC ಏಕದಿನ ಆಟಗಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. 2023 ICC ವರ್ಷದ ಪುರುಷರ ODI ತಂಡದಲ್ಲಿ ಇವರ ಹೆಸರು ಸಹ ಬಂದಿದೆ. ಇನ್ನು ಕೊಹ್ಲಿ ಅವರಿಗೆ 2013ರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ರೀತಿಯಾಗಿ 2017ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಸಹ ಕೊಡಲಾಗಿದೆ. ಇನ್ನು 2018ರಲ್ಲಿ ಖೇಲ್ ರತ್ನ ಪ್ರಶಸ್ತಿಯನ್ನು ಸಹ ಕೊಹ್ಲಿ ಅವರು ಪಡೆದುಕೊಂಡಿದ್ದಾರೆ. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಧನ್ಯವಾದಗಳು.